ಬಡಿದು ಹೊಡೆದು ಇವೆಲ್ಲ ನೋಡಿದಾಗ 5 ದಿನ ಗಂಟೆ ನಿಲ್ಲೋದು ದೊಡ್ಡ ಒಂದು ಶ್ರಮದಾಯಕವಾದಂಥದ್ದಾಗಿತ್ತು. ಆದರೂ ಅದು ಜನರನ್ನು ಗೆಲ್ಲುವಲ್ಲೇ ಭಾಳ ಯಶಸ್ವಿಯಾಗಿತ್ತು. ಆದರೆ ಇತ್ತೀಚಿನ ದಿನದಲ್ಲೇ ಮನೋಭಾವಗಳು ಬದಲಾಗ್ತಾ ಹೋಗ್ತಾ ಇರ್ತಾವೆ. ಇವತ್ತಿನ ಯುವ ಜನಾಂಗಕ್ಕೆ 5 ದಿನದವರೆಗೆ ನಿಂತು ಅಲ್ಲಿ ರಿಸಲ್ಟ್ ಇಲ್ಲ ಅನ್ನುವಂಥದ್ದು ಟೆಸ್ಟದೊಂದು ದೊಡ್ಡ ದೋಷ. ಡ್ರಾ ಮಾಡ್ಕೊಳ್ಳೋವಂಥದ್ದು ಇದರಿಂದಾಗಿ ವಿಶೇಷವಾಗಿ ಜನರ ಆಕರ್ಷಣೆ ಭಾಳ ಕಡಿಮೆ ಕೊನೆಗೆ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಂಗೆ ಆಗಿಬಿಟ್ಟದ. ಅದು 5 ದಿವಸದ ಯಾರೋ ಹಳೆಯ ಒಂದಿಷ್ಟು ನೋಡ್ತಾರೆ, ಒಂದಿಷ್ಟು ಇಲ್ಲಪ್ಪ ಆಟಕ್ಕೆ ಇದು ಬೇಕು, ಮೆರಗು ಬೇಕು, ಇದು ಇರ್ತದೆ, ಒಳ್ಳೆ ಆಟ ಅಲ್ಲೇ ಇರ್ತದೆ ಅಂತ ನಾವೆಲ್ಲ ವಾದ ಅದು ಮಾಡ್ತಾಯಿರ್ತೀವಿ, ಹೇಳ್ತಾ ಇರ್ತಾರೆ. ಹೌದು, ಆದರೆ 5 ದಿನದವರೆಗೆ ನಿಲ್ಲಬೇಕಾದ್ರೆ ಸ್ಟೆನನ್ನು ಬೇಕಾಗ್ತದೆ, ಆಟದ ಮೇಲೆ ಚಿತ್ತು ಬೇಕಾಗ್ತದೆ, ಹೋರಾಟ ಇರ್ತದೆ, ಎಲ್ಲನೂ ಇರ್ತದೆ ಅದ್ರೊಳಗೆ. ಆದರೆ 5 ದಿನದ ಆದಮೇಲೂ ಸಹಿತ ರಿಸಲ್ಟ್ ಇಲ್ಲ, ಡ್ರಾ ಆಗ್ತದೆ ಅನ್ನೋದು ಮಾತ್ರ ನಿರಾಶೆ ಉಂಟು ಮಾಡ್ತದೆ. ಆದರೆ ಇತ್ತೀಚಿನ ದಿನದಾಗ ಮಾತ್ರ 1 ಡೇ ಬಂದ ಮೇಲೆ, ಅದೇ ಕಾಲಕ್ಕೆ 1 ಡೇ ನಂತರ 2020 ಬಂದ ಮೇಲೆ ಇನ್ನೂ ರಿಸಲ್ಟ್ ಓರಿಯೆಂಟೆಡ್ ಆಗಿದ್ದರಿಂದಾಗೆ ಇವತ್ತು T20 ಎಲ್ಲರನ್ನೂ ಆಕರ್ಷಿಸಲಿಕ್ಕೆ ಶುರು ಮಾಡಿದ, ಸಮೀಪದೊಳಗೆ ಶುರು ಮಾಡಿದ. ಇದರಿಂದಾಗಿ ಸಹಜವಾಗಿ ಈ ಒಂದು ಆಟದ ಬಗ್ಗೆ ಮೊದಲಿಗಿಂತಲೂ ಹೆಚ್ಚಿಗೆ ಇವತ್ತು ಪ್ರೀತಿ ವಿಶ್ವಾಸ ಬೆಳಲಿಕ್ಕೆ. ಆದರೆ ಅದ್ರ ಜೊತೆಗೆ ಈ ಬೆಟ್ಟಿಂಗ್ದಂಥ ಒಂದು ಕ್ರಿಯೆ ಬೀಳೋದು ಮಾತ್ರ ಇದಕ್ಕೆ ಅಂಟಿದಂಥ ಒಂದು ಕಪ್ಪು ಕಲೆ ಅಂತ ಹೇಳಬೇಕಾಗ್ತದೆ. ಇನ್ನು ಇದರ ಜೊತೆಗೆ ನಿಮಗೆ ಹೇಳುವಂಥದ್ದು, ಇದು ಇನ್ನೂ ಈ ಫುಟ್ಬಾಲ್ದಷ್ಟು ಜನಪ್ರಿಯತೆಯನ್ನು ವಿಶ್ವದಲ್ಲಿ ಪಡಲಿಕ್ಕೆ ಸಾಧ್ಯದನ ಅನ್ನುವಂಥ ಮಾತು. ಯಾಕೆಂದರೆ ಫುಟ್ಬಾಲ್ ಇಡೀ ವಿಶ್ವದ